ಜಲಮಂಡಳಿಯವರು, BBMP ಅವರು ಮತ್ತೆ ಎನರ್ಜಿ ಡಿಪಾರ್ಟ್ಮೆಂಟ್ನವರು ಮತ್ತೆ ನೀರಾವರಿ ಇಲಾಖೆಯವರು ಇವ್ರ ಜೊತೆ ಮುಖ್ಯ ಕಾರ್ಯದರ್ಶಿ ಮತ್ತೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಅತೀಕ್ ಅವರೆಲ್ಲರೂ ಕೂಡ ಸೇರಿ ಒಂದು ಮೀಟಿಂಗ್ ಮಾಡಿದ್ರು. ಬೆಂಗಳೂರಿನಲ್ಲಿ 1470 TM MLD 1470 MLD ನೀರು ಮಾತ್ರ ಕಾವೇರಿ ನೀರಿಂದ ಬರ್ತದೆ. ಉಳಿದು ಬೋರ್ವೆಲ್ಗಳ ಮೂಲಕ 14,000 ಬೋರ್ವೆಲ್ಗಳು ಇದಾವೆ ಬೆಂಗಳೂರು ನಗರದಲ್ಲಿ. 14,000 ಬೋರ್ವೆಲ್ಗಳಿದಾವೆ. ಅದರಲ್ಲಿ 6,900 ಬೋರ್ವೆಲ್ಗಳು ಡ್ರೈ ಆಗಿಬಿಟ್ಟಿದ್ದಾವೆ ಮಳೆ ಬರದೇ ಇರೋದ್ರಿಂದ ಮತ್ತೆ ಬೆಂಗಳೂರು ಎತ್ತರ ಪ್ರದೇಶ ಇರೋದ್ರಿಂದ. ಮೂರನೇದು ವಾಟರ್ ಬಾಡಿಗಳು ಅದನ್ನ ಅತಿಕ್ರಮ ಮಾಡಿಕೊಂಡು ಇರೋದು ಒಂದು. ಎರಡನೇದು ಬತ್ತೋಗಿರ್ತಕ್ಕಂಥದ್ದು, ಅನೇಕ ಕೆರೆಗಳು ಬತ್ತೋಗಿರ್ತಕ್ಕಂಥದ್ದು. ಈ ಕಾರಣಗಳಿಂದ ಬೋರ್ವೆಲ್ಗಳು 14,000 ಬೋರ್ವೆಲ್ಗಳಲ್ಲಿ 6,900 ಬೋರ್ವೆಲ್ಗಳು ಡ್ರೈ ಆಗಿಬಿಟ್ಟಿದ್ದಾವೆ. 6,900 ಬೋರ್ವೆಲ್ಗಳು. ಸೊ 1,470 ಒಟ್ಟು ಬೆಂಗಳೂರಿಗೆ ಬೇಕಾಗಿರ್ತಕ್ಕಂಥ ನೀರು 2,600 MLD. ಒಟ್ಟು ಬೆಂಗಳೂರು ನಗರಕ್ಕೆ MLD ಅಂದ್ರೆ ಗೊತ್ತಾಯ್ತಲ್ಲ, ಮಿಲಿಯನ್ ಲೀಟರ್ MLD. ಅಷ್ಟು ನೀರು ಬೇಕು. 2,600 MLD ನೀರು ಬೇಕು. ಆದರೆ 1,470 MLD ಮಾತ್ರ ಕಾವೇರಿ ನೀರಿಂದ ಬರ್ತದೆ. ಪ್ರತಿನಿತ್ಯ. ಸಾವಿರದ 470. ಅದಕ್ಕಿಂತ ಹೆಚ್ಚು ನೀರನ್ನ ಪಂಪ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಕೆಪಾಸಿಟಿ ಇರೋದೇ ಅಷ್ಟು. ಕಳೆದ ವರ್ಷನೂ ಇಷ್ಟೇ ಮಾಡ್ತಿದ್ದದು, ಅದರಿಂದ ವರ್ಷನೂ ಇಷ್ಟೇ ಮಾಡ್ತಿದ್ದದು. ಈ ವರ್ಷ ಇನ್ನೂ 20-30 MLD ನೀರನ್ನು ಹೆಚ್ಚು ಮಾಡ್ತಾ ಇದ್ವಿ. ಕೆಪಾಸಿಟಿ ಎಷ್ಟಿದೆ ಅಷ್ಟು, ಮ್ಯಾಕ್ಸಿಮಮ್ ಕೆಪಾಸಿಟಿ ಎಷ್ಟು ನೀರನ್ನ ಲಿಫ್ಟ್ ಮಾಡಬಹುದು ಅಷ್ಟು ನೀರನ್ನ ಮಾಡ್ತಾ ಇದ್ವಿ. ಸೊ 110 ಹಳ್ಳಿಗಳಿದಾವಲ್ಲ, ಈ 110 ಹಳ್ಳಿಗಳಿಗೆ ನಾನಿದ್ದಾಗ್ಲೇನೆ ಅವಕ್ಕೆ ನೀರು ಕೊಡಬೇಕು ಅಂತ ಜೈಕಾ ಇಂದ ಸಹಾಯ ತಗೊಂಡು 110 ಹಳ್ಳಿಗಳಿಗೆ ಕಾವೇರಿ ನೀರು ಕೊಡಬೇಕು, 5th ಸ್ಟೇಜ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿತ್ತು. ಆದರೆ ಇಂದಿನ ಸರ್ಕಾರದವರು ಅದನ್ನು ಕೊರೋನಾ ಬಂತು ಅಂತೇಳಿ ವಿಳಂಬ ಮಾಡಿ ಕಂಪ್ಲೀಟ್ ಆಗಲಿಲ್ಲ. ಬಹುಶಃ ಜೂನ್ ಒಳಗಡೆ ಅದು ಕಂಪ್ಲೀಟ್ ಆಗುತ್ತೆ. ಆಗ 110 ಹಳ್ಳಿಗಳಿಗೆ ಸಮಸ್ಯೆ ಆಗೋದಿಲ್ಲ. ಆ ನೀರು KRS ಇದರಿಂದ ಕಾವೇರಿಯಿಂದ ನೀರು ಲಿಫ್ಟ್ ಮಾಡಿದ್ರೆ ಅದು ತೊಂದರೆ ಆಗೋದಿಲ್ಲ. ಸೊ ಕಾವೇರಿ ಕಬಿನಿನಲ್ಲಿ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಇಟ್ಕೊಂಡಿದ್ದೀವಿ. ಕಾವೇರಿ ಕಬಿನಿನಲ್ಲಿ ಬೆಂಗಳೂರು ನಗರಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಜೂನ್ ಕೊನೆಯವರೆಗೆ ಅಷ್ಟು ನೀರನ್ನ ಇಟ್ಕೊಂಡಿದ್ದೀವಿ. ಯಾಕಂತಂದ್ರೆ ಮಾನ್ಸೂನ್ ಶುರುವಾಗೋದು ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಆಫ್ ಜೂನ್. ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕ್ ಆಫ್ ಜೂನ್
ಆದರೂ ನಾವು ಎಚ್ಚರಿಕೆ ಮುಂಜಾಗ್ರತೆ ಕ್ರಮದಿಂದ ಜೂನ್ ಕೊನೆವರೆಗೂ ಕೂಡ ನೀರನ್ನ ಕೊಡಬೇಕು, ಬೆಂಗಳೂರು ನಗರಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಇದರಲ್ಲಿ ಕಾವೇರಿ ನೀರು ಮತ್ತು ಕಬಿನಿ ನೀರನ್ನು ಇಟ್ಕೊಂಡಿದ್ದೀವಿ. ಈಗ ಕಾವೇರಿನಲ್ಲಿ 11.4 TMC ನೀರಿದೆ. ಕಾವೇರಿನಲ್ಲಿ 11 ಅಂದರೆ ಕಾವೇರಿ ಅಂದರೆ KRS 11.4 TMC. ಹೌದು, ಲೈವ್ ಸ್ಟಾಕ್, ಡೆಡ್ ಸ್ಟಾಕ್ ಅಲ್ಲ ಇದು. ಕಬಿನಿನಲ್ಲಿ 9.02 TMC. ಸೊ ಕಾವೇರಿ ನೀರು ನಾವು ಎಷ್ಟು ಬಳಸಕ್ಕೆ ಸಾಧ್ಯ ಆಗ್ತದೆ ಅಷ್ಟು ನೀರಿಗೆ ತೊಂದರೆ ಇಲ್ಲ, ಬಟ್ ತೊಂದರೆಯಾಗಿರೋದು ಎಲ್ಲಪ್ಪ ಅಂತಂದ್ರೆ 14,000 ಬೋರ್ವೆಲ್ಗಳಲ್ಲಿ 6,900 ಬೋರ್ವೆಲ್ಗಳು ಡ್ರೈ ಆಗ್ಬಿಡ್ತವೆ. 14,000 ಬೋರ್ವೆಲ್ಗಳಿದ್ದಾವೆ, ಅದರಲ್ಲಿ 6,900 ಬೋರ್ವೆಲ್ಗಳು ಡ್ರೈ ಆಗ್ಬಿಟ್ಟವೆ. ಅಬೌಟ್ 50% ಬೋರ್ವೆಲ್ಗಳು ಡ್ರೈ ಆಗ್ಬಿಟ್ಟಿದ್ದಾವೆ. ಅದು ಸಮಸ್ಯೆ ಆಗಿರೋದು ಈಗ. ಸೊ ಮಳೆ ಇಲ್ಲದಿರೋದ್ರಿಂದ ಅವು ಇಷ್ಟೆಲ್ಲ ಡ್ರೈ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಈ 110 ಹಳ್ಳಿಗಳಲ್ಲಿ ಐವತ್ತೊಂದು ಹಳ್ಳಿಗಳಿಗೆ ಬಹಳ ತೊಂದರೆ ಇದೆ. ಈ ಜೂನ್ ಒಳಗಡೆ 5ನೇ ಹಂತ ಪೂರ್ಣ ಆಗ್ತದೆ. ಅದರಿಂದ 775 MLD 775 MLD ಅದು ನೀರು ಸಿಕ್ಕಿ 775 MLD ನೀರು ಸಿಕ್ಕೋದ್ರಿಂದ 110 ಹಳ್ಳಿಗಳಿಗೆ ನೀರಿಗೆ ತೊಂದರೆ ಆಗಲ್ಲ. ಇನ್ನು ಮೇ 15ಕ್ಕೆ ಆಗತ್ತೆ ಅಂತ ಹೇಳ್ತಾರೆ, ನಾನು ಜೂನ್ ಒಳಗಡೆ ಅಂತ ಹೇಳಿದ್ದೀನಿ. ಮೇ 15ಕ್ಕೆ ಈ ಕಾರ್ಯ ಮುಗೀತದೆ. 5th ಸ್ಟೇಜ್ ಕಾವೇರಿ ವಾಟರ್ದು ಜೂನ್ ಒಳಗಡೆ ಮುಗೀತದೆ, ಅದು ಮೇ 15ಕ್ಕೆ ಮುಗೀತದೆ ಅಂತ ಇದೆ. ಸೊ ಅದಾದರೆ 775 MLD ನೀರು ಸಿಗುತ್ತೆ. ಅದು 110 ಹಳ್ಳಿಗಳಿಗೆ ಸರಬರಾಜಾಗುತ್ತೆ. ಸೊ ಆ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಬೆಂಗಳೂರಿನಲ್ಲಿ ಹೊಸ ಬೋರ್ವೆಲ್ಗಳು ಎಲ್ಲೆಲ್ಲಿ ನೀರು ಸಿಗ್ತದೆ ಅಲ್ಲಿ ಬೋರ್ವೆಲ್ ಹಾಕಿ ಅಂತ ಹೇಳಿದ್ರೆ 313 ಸ್ಥಳಗಳಲ್ಲಿ ಹೊಸ ಬೋರ್ವೆಲ್ಗಳನ್ನು ತೋರಿಸ್ತಾರೆ. 313. ಆಮೇಲೆ 1200 ನಿಷ್ಕ್ರಿಯಾಗಿರ್ತವಲ್ಲ ಬೋರ್ವೆಲ್ಗಳು, ಅವುಗಳನ್ನ ಮತ್ತೆ ಕೊರೆಸೋದು ಅಥವಾ ಫ್ಲಶಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲಿ ಈಗ ತೊಂದರೆ ಆಗಿರೋದು ಎಲ್ಲಪ್ಪ ಅಂತಂದ್ರೆ ಕೊಳಗೇರಿಗಳು ನೀರಿಗೆ ತೊಂದರೆ ಆಗಿರ್ತಕ್ಕಂಥದ್ದು, ಆಮೇಲೆ ಎತ್ತರದ ಪ್ರದೇಶಗಳು ಹಾಗೂ 110 ಹಳ್ಳಿಗಳು, ಮತ್ತೆ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದ್ದಾರಲ್ಲ ಅವರು. ಅದಕ್ಕೆ ನಾನು ಏನು ಹೇಳಿದ್ದೀನಿ, ಟ್ಯಾಂಕರ್ಗಳು ಎಲ್ಲೆಲ್ಲಿ ಸಿಗ್ತವೆ ಅಷ್ಟು ಟ್ಯಾಂಕರ್ಗಳನ್ನ ಬಳಸ್ತಕ್ಕಂಥದ್ದನ್ನ ಮಾಡಬೇಕು. ಅದು KMF ನಲ್ಲಿ ಸಿಗ್ತಕ್ಕಂಥದ್ದು ಇರ್ಬೋದು, ಅಥವಾ ಬೇರೆ ಕಡೆ ಖಾಸಗಿಗೆ ಸಿಗ್ತಕ್ಕಂಥ ಬೋರ್ವೆಲ್ಗಳು ಅಲ್ಲ ಟ್ಯಾಂಕರ್ಗಳಿರ್ಬೋದು. ಆ ಬೋರ್ವೆಲ್ಗಳನ್ನೆಲ್ಲ ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಅಂತ ಹೇಳಿದ್ದೀನಿ. ಜೊತೆಗೆ ಈ ಕಂಟ್ರೋಲ್ ರೂಮ್ಗಳನ್ನ ಹೆಚ್ಚು ಮಾಡಿ ಅಂತ ಹೇಳಿದ್ದೀನಿ. ಈಗ ಎಷ್ಟು 143 ಇದಾವಂತೆ ಟಾಸ್ಕ್, ಅವು
ಅದನ್ನ ಅಲ್ಲ, ಟಾಸ್ಕ್ ಫೋರ್ಸ್ಗಳು 143 ಇದಾವೆ, ಅವನ್ನ ಹೆಚ್ಚು ಮಾಡಿ ಅಂತ ಹೇಳಿದೀವಿ. ಮತ್ತೆ ಟ್ಯಾಂಕರ್ಗಳನ್ನ ಹೆಚ್ಚು ಮಾಡಿ ಅಂತ ಹೇಳಿದೀನಿ. ಎಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ಆ ಕಂಪ್ಲೇಂಟ್ ಕೊಟ್ಟ ತಕ್ಷಣನೇ ನೀವು ಟ್ಯಾಂಕರು ರೆಡಿ ಇರಬೇಕು, ಅಲ್ಲಿಗೆ ಆ ಜಾಗಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಸೊ ಮೊದಲು ಐಡೆಂಟಿಫೈ ಮಾಡಬೇಕು, ವಿಚ್ ಆರ್ ದಿ ಕ್ರಿಟಿಕಲ್ ಏರಿಯಾ ಅಂತೇಳಿ, ಪ್ರಾಬ್ಲಮ್ಯಾಟಿಕ್ ಏರಿಯಾ ಅಂತ ಐಡೆಂಟಿಫೈ ಮಾಡಬೇಕು. ಆ ಐಡೆಂಟಿಫೈ ಮಾಡಿ ಅಂಥ ಕಡೆಗೆ ಟ್ಯಾಂಕರ್ಗಳ ಮೂಲಕ ನೀರು ಕೊಡ್ತಕ್ಕಂಥದ್ದಾಗಬೇಕು. ಎರಡನೇದು, ಕಂಪ್ಲೇಂಟ್ ಕೊಟ್ಟರೆ ತಕ್ಷಣ ಅವ್ರಿಗೆ ಸ್ಪಂದಿಸ್ತಕ್ಕಂಥದ್ದು ರೀತಿಯಲ್ಲಿ ಆಗಬೇಕು. ಟಾಸ್ಕ್ ಫೋರ್ಸ್ಗಳನ್ನ ಅದಕ್ಕೋಸ್ಕರನೇ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು. ಮತ್ತೆ ನೀರು ದುರುಪಯೋಗ ಆಗ್ತಾ ಇದೆಯಲ್ಲ, ಈಗ ಪಾರ್ಕ್ಗಳಿಗೆ ಉಪಯೋಗಿಸೋದು, ಉದ್ಯಾನಗಳಿಗೆ ಉಪಯೋಗಿಸೋದು, ಅಂತ ಕಡೆ ಕುಡಿಯ ನೀರನ್ನ ಬಳಸಬಾರ್ದು. ಅಲ್ಲಿಗೆ ಕುಡಿಯ ನೀರು ಇದೆಯಲ್ಲ ಅದನ್ನು ಬಳಸಬಾರ್ದು, ಸಂಸ್ಕರಣೆ ಮಾಡದಂತ ನೀರನ್ನ ಬಳಸಬೇಕು ಅಂತ ಹೇಳಿದ್ವಿ. ಸಂಸ್ಕರಣೆ ಮಾಡದಂತ ನೀರು, ಈ ರೀಸೈಕಲ್ ಮಾಡ್ತೀವಲ್ಲ ನೀರನ್ನ, ಆ ನೀರನ್ನು ಮಾತ್ರ ಬಳಸಬೇಕು. ಮತ್ತೆ ಈ ಟ್ಯಾಂಕ್ಗಳು ಎಲ್ಲೆಲ್ಲಿ ಬತ್ತೋಗಿದ್ದಾವೆ, ಕೆಶಿ ವ್ಯಾಲಿ ಇಲ್ಲಿಂದ ಕೋಲಾರಕ್ಕೆ ನಾವು ನೀರು ಕೊಡ್ತಾ ಇದ್ದೀವಿ. ಕೆಶಿ ವ್ಯಾಲಿ ಪ್ರಾಜೆಕ್ಟ್ ಇಂದ ಕೋಲಾರದ ಎಲ್ಲ ಟ್ಯಾಂಕ್ಗಳು ನೀರು ತುಂಬಿಸ್ತಕ್ಕಂಥ ಮಾಡ್ತೀವಿ. ಆ ನೀರನ್ನ ಇಲ್ಲಿ ಟ್ಯಾಂಕ್ಗಳಿಗೂ ಕೂಡ ಭರ್ತಿ ಮಾಡೋಕ್ಕೆ ಮಾಡಬೇಕು. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಟ್ಯಾಂಕ್ಗಳು ಕೂಡ ಭರ್ತಿ ಮಾಡಬೇಕು. ಅದರಿಂದ ಅಂತರ್ಜಲ ಹೆಚ್ಚಾಗ್ತದೆ. ಅದಕ್ಕೆ ಅದನ್ನು ಕೂಡ ಹೇಳಿದ್ದೀನಿ. ಅದಕ್ಕೆ ಮೈನರ್ ಇರಿಗೇಷನ್ ಅವರು ಕೋಆಪರೇಟ್ ಮಾಡಬೇಕು ಅವ್ರ ಜೊತೆನಲ್ಲಿ ಅಂತ ಹೇಳಿದ್ದೀನಿ. ಈಗ ಹಗಲೊತ್ತು ಅಲ್ಲಿ ಮಾಡ್ತಾರೆ, ರಾತ್ರಿ ಹೊತ್ತು ಇಲ್ಲಿಗೆ ಈ ಟ್ಯಾಂಕ್ಗಳಿಗೆ ಉಪಯೋಗಿಸ್ಕೊಳ್ತಕ್ಕಂಥ ರೀತಿ ಮಾಡ್ತಾರೆ. ಅವ್ರು ಮಾಡ್ತಾರೆ. ಈಗ ನೀರು ಮಾಡಿ ಹೆಂಗ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಪೈಪ್ಗಳ ಮೂಲಕ ಹಾಕಿ ನೀರು ತಗೊಬಂದು ಕೊಡೋದು ಮಾಡ್ತಾರೆ. ಪೈಪ್ಗಳು ಹಾಕ್ತಾರೆ ಅಲ್ಲಿಂದ. ಮೇಜರ್ ಯಾವ ಕೆರೆ ಬತ್ತು ಹೋಗಿದ್ದಾವೆ ಆ ಕೆರೆಗಳಿಗೆ, ಆ ನಂಬರ್ ಇಲ್ಲ ನನ್ನ ಹತ್ರ, ಯಾವ ಕೆರೆಗಳು ಬತ್ತೋಗಿದ್ದಾವೆ ಆ ಕೆರೆಗಳಿಗೆ ಭರ್ತಿ ಮಾಡ್ತಕ್ಕಂಥದ್ದನ್ನ ಎಷ್ಟು 14 ಕೆರೆಗಳ ಒಟ್ಟು 14 ಕೆರೆಗಳು. ಸೊ ಈ ಎಲ್ಲ 14 ಕೆರೆಗಳನ್ನು ಕೂಡ ಭರ್ತಿ ಮಾಡ್ತಕ್ಕಂಥದ್ದು ಮಾಡ್ತೀವಿ. ದೇರ್ ಬೈ ಅಂಡರ್ಗ್ರೌಂಡ್ ವಾಟರು ಚಾರ್ಜ್ ಆಗುತ್ತೆ, ಅವು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ, ಬೋರ್ವೆಲ್ಗಳಿಗೆ ನೀರು ಸಿಗ್ತದೆ. ಸೊ ಅದನ್ನ ಮಾಡಬೇಕು ಅಂತ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೆ ಮನಿ ಇಸ್ ನಾಟ್ ಎ ಪ್ರಾಬ್ಲಮ್. ಎಷ್ಟು ದುಡ್ಡಾದ್ರೂ ಕೂಡ ಕುಡಿಯೋ ನೀರಿಗೆ ದುಡ್ಡು ಸರ್ಕಾರ ಕೊಡ್ತದೆ, ಮತ್ತೆ BBMP ಕೊಡ್ತದೆ. ಅದನ್ನ ಯಾವ ಕಾರಣಕ್ಕೂ ಕೂಡ ದುಡ್ಡಿನಿಂದ ತೊಂದರೆ ಆಯ್ತು ಅನ್ನೋದು ಆಗ್ಬಾರದು. ಸೊ ಒಟ್ಟಾರೆಯಾಗಿ ಎವ್ರಿ ಡೇ ಚೀಫ್ ಸೆಕ್ರೆಟರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಎವ್ರಿ ಡೇ ಮೀಟಿಂಗ್ ಮಾಡಬೇಕು ಅಂತ. ಆಲ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ಗಳು ಯಾವ್ಯಾವ ಇದ್ದಾವೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಎವ್ರಿ ಡೇ ರಿವ್ಯೂ ಮಾಡಬೇಕು. ಮತ್ತೆ ವಾರಕ್ಕೊಂದ್ಸಾರಿ ಪ್ಲಾನ್ಗಳು ಮಾಡ್ಕೋಬೇಕು. ಈ ವಾರ ಏನ್ ಪ್ಲಾನು, ನೆಕ್ಸ್ಟ್ ವೀಕ್ ಯಾವ ಪ್ಲಾನ್ ಏನ್ ಮಾಡಬೇಕು, 3ನೇ ವಾರ ಏನ್ ಮಾಡಬೇಕು, 4ನೇ ವಾರ ಮಳೆ ಬರೋವರೆಗೆ ಈ ತರ ಮಾಡ್ಕೊಳ್ತಕ್ಕಂಥದ್ದು ಒಂದಾಗಬೇಕು. ಜೊತೆಗೆ ಈ ಶಾಶ್ವತವಾಗಿ ಕುಡಿಯ ನೀರು ಇದೆಯಲ್ಲ ಇಲ್ಲಿ ಬೆಂಗಳೂರಿನಲ್ಲಿ, ಇದಕ್ಕೆ ಒಂದು ತಜ್ಞರ ಸಮಿತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಇದಕ್ಕೆಲ್ಲ ಈ ಸಮಸ್ಯೆಗಳಿಗೆ ಇದು ಇವತ್ತು ತಾತ್ಕಾಲಿಕ ಅಲ್ಲ,
ಮುಂದೇನೂ ಕೂಡ ಫ್ಯೂಚರ್ನಲ್ಲೂ ಕೂಡ ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗದೇ ಇರಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ಒಂದು ಎಕ್ಸ್ಪರ್ಟ್ಸ್ ಕಮಿಟಿ ಮಾಡಬೇಕು ಅಂತ ಮಾಡಿ. ಸೊ ಒಟ್ಟಾರೆಯಾಗಿ ನಾನು ಇನ್ಸ್ಟ್ರಕ್ಟೆಡ್ ನೀರು ದುರುಪಯೋಗ ಆಗಬಾರ್ದು, ನೋಡ್ಕೋಬೇಕು. ಯಾಕಂದ್ರೆ ನೀವು ಎಲ್ಲ ನೋಡಿರ್ಬೋದು, ಬಳಕೆ ಕುಡಿಯೋ ನೀರಿನ ಬಳಕೆನೂ ಕೂಡ ಕೈ ತೊಳೆಯೋದು, ಕಾಲು ತೊಳೆಯೋದು, ಕಾರ್ ತೊಳೆಯೋದು, ಇದಕ್ಕೆ ಉಪಯೋಗಿಸೋದು, ನಮ್ಮ ಗಾರ್ಡನ್ಗಳಿಗೆ ಉಪಯೋಗಿಸೋದು, ಪಾರ್ಕ್ಗಳಿಗೆ ಉಪಯೋಗಿಸೋದು, ಇವೆಲ್ಲನೂ ಕೂಡ ರಿಸ್ಟ್ರಿಕ್ಟ್ ಮಾಡಬೇಕು. ನೀರು ದುರುಪಯೋಗ ಆಗದ ರೀತಿ ಮಾಡಬೇಕು. ಮತ್ತೆ ಕುಡಿಯೋ ನೀರನ್ನು ಬಳಸಬಾರ್ದು, ಅವ್ರಿಗೆಲ್ಲ ಕುಡಿಯೋ ನೀರನ್ನು ಬಳಸಬಾರ್ದು. ಕುಡಿಯೋ ನೀರು ಕುಡಿಯೋರಿಗೆ ಮಾತ್ರ ಕೊಡಬೇಕು. ಸೊ ಆ ಥರದ ಇನ್ಸ್ಟ್ರಕ್ಷನ್ಸ್ನ BWSSP ಅವ್ರಿಗೆ, BBMP ಅವ್ರಿಗೆ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಮಾಡಿದ್ದೀನಿ. ಮತ್ತೆ ಎಲ್ಲರೂ ಕಂಪ್ಲೇಂಟ್ ಬಂದರೆ ಅವರು BBMP ಮತ್ತು BBMP ಅವರು ಎಂಥದ್ದು BWSSP, BBMP ಅವರು ದೇ ವಿಲ್ ಬಿ ರೆಸ್ಪಾನ್ಸಿಬಲ್. ಇದು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಸೊ ಇವತ್ತು 500 MLD ನೀರಿನ ಕೊರತೆ ಇದೆ ಬೆಂಗಳೂರಿಗೆ. 500 MLD ನೀರಿನ ಕೊರತೆ ಇದೆ. ಒಟ್ಟು 2600 MLD ನೀರು ಬೇಕು. ಅದರಲ್ಲಿ 1470 MLD KRS ಇಂದ ಬರ್ತದೆ, ಇದರಿಂದ ಕಾವೇರಿ ನೀರು ಸಿಗುತ್ತೆ. ಇನ್ನು ಉಳಿದ ನೀರು ಬೋರ್ವೆಲ್ಗಳ ಮೂಲಕ ಸಿಗುತ್ತೆ. 14,000 ಬೋರ್ವೆಲ್ಗಳಿದ್ದಾವೆ. ಅದರಲ್ಲಿ 6,900 ಬೋರ್ವೆಲ್ಗಳು ಡ್ರೈ ಆಗಿಬಿಟ್ಟಿದ್ದಾವೆ. ಈ ಡ್ರೈ ಆಗಿರೋದು ಯಾಕಪ್ಪ ಅಂತಂದರೆ, ಒಂದು ಮಳೆ ಬರಗಾಲ, 2 ಕೆರೆಗಳು ಬತ್ತೋಗಿರ್ತಕ್ಕಂಥದ್ದು, 3ನೇದು ಎತ್ತರವಾದ ಪ್ರದೇಶದಲ್ಲಿರ್ತಕ್ಕಂಥದ್ದು. ಸೊ ಹಂಗಾಗಿ ಯಾವುದೇ ಕಾರಣಕ್ಕೆ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಜನ ಇದ್ದಾರಲ್ಲ, ಅವರಿಗೆ ನೀರಿನ ತೊಂದರೆ ಆಗದ ರೀತಿ ನೋಡ್ಕೋಬೇಕು. ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದ್ದಾರಲ್ಲ